ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ನಾನು ಇವತ್ತು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಾಯಂಕಾಲ ಟೈಮ್ ಬಂದುಬಿಟ್ಟು 5:30 ಆಗ್ತಾ ಇದೆ. ಸೊ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಕಲಬುರಗಿಯಲ್ಲಿ ಎಕ್ಸಿಬಿಷನ್ ಇದೆ ಅಂತೆ. ಸೊ ಹಾಗಾಗಿ ನೋಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಈ ಎಕ್ಸಿಬಿಷನ್ ಅಪ್ಪನ ಗುಡಿಯಲ್ಲಿ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿ ಏನು ಬಂದಿದೆ, ಏನೆಲ್ಲ ಇಟ್ಟಿದ್ದಾರೆ ಅಂಥೇಳಿ ನನಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಹೀಗೆ ಇನ್ಸ್ಟಾಗ್ರಾಮ್ದಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ಸೊ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಇದು ವಿಡಿಯೋಸ್ ನೋಡಿ ನಾನು ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಏನೇನಿರುತ್ತೆ, ಯಾರೆಲ್ಲ ಬಂದಿರ್ತಾರೆ, ಹಾಗೆ ಎಕ್ಸಿಬಿಷನ್ನಲ್ಲಿ ಏನೆಲ್ಲ ತೊಗೊಂಡು ಬಂದಿರ್ತಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ, ಓಕೆನಾ? ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ, ಓಕೆನಾ? ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ನಾನು ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಾವು ಕೂಡ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ದೇವಸ್ಥಾನಕ್ಕೆ ಬಂದ ಮೇಲೆ ಆಬ್ವಿಯಸ್ಲಿ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ನಾವು ಕೂಡ ಇಲ್ಲೇ ಇನ್ನು ಗುಡಿ ಒಳಗಡೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಪ್ಲೇಸಿಗೆ ಹೋಗಬೇಕು ಅಂಥೇಳಿ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಟೈಮ್ ಇದೆ ಅಲ್ವಾ, ಹಾಗಾಗಿ ನಿಧಾನಕ್ಕೆ ಹೋದ್ರಾಯ್ತು ಅಂಥೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ವಿ. ಯಾಕಂದರೆ ದೇವಸ್ಥಾನಕ್ಕೆ ಬಂದಮೇಲೆ ಒಂದು 5-10 ನಿಮಿಷ ನಾವು ಕೂತ್ಕೊಳ್ಬೇಕು. ಸೊ ಕೂತ್ಕೊಂಡಿದ್ವಿ. ಇನ್ನು ನೈಟು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಆಬ್ವಿಯಸ್ಲಿ ಯಾವಾಗಲೂ ಇಷ್ಟು ಜನ ಇದ್ದೇ ಇರ್ತಾರೆ. ಇನ್ನೂ ಸೋಮವಾರ ಬಂತು ಅಂದರೆ ತುಂಬ ಜಾಸ್ತಿ ಜನ ಇರ್ತಾರೆ. ಅದರಲ್ಲೂ ನಾವು ಸೋಮವಾರನೇ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗೆ ಅಲ್ಲಿ ಹೋದ್ಮೇಲೆ ಎಲ್ಲಿಗೆ ಹೋಗೋಕ್ಕೆ ಮನಸ್ಸೇ ಆಗೋದಿಲ್ಲ, ಯಾಕಂದರೆ ಅಷ್ಟು ಪ್ರಶಾಂತವಾಗಿರುತ್ತೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಅದಾದಮೇಲೆ ಇನ್ನು ಎಕ್ಸಿಬಿಷನ್ ಇದೆ ಅಂತ ಹೇಳಿದ್ನಲ್ವ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ, ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದೆ, ಹೇಗೆಲ್ಲ ಮಾಡಿರ್ತಾರೆ ಅನ್ನೋದನ್ನು. ಇನ್ನು ಹೋಗೋದಕ್ಕೆ ತುಂಬ ಟೈಮ್ ಇತ್ತು, ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಇಲ್ಲಿ ಗಾಡಿಗಳೆಲ್ಲ ಇತ್ತು. ಹಾಗಾಗಿ ಅವ್ರನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ರಾಯ್ತು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಅಪ್ಪು ಒಂದು ಗಾಡಿಯಲ್ಲಿ ಕೂತ್ಕೊಂಡಿದ್ದಾನೆ, ಅಮ್ಮು ಒಂದು ಗಾಡಿಯಲ್ಲಿ ಕೂತ್ಕೊಂಡಿದ್ಲು. ಸೊ ನಮ್ಮ ಮನೇಲಿ ಕಾರ್ ಇರೋದ್ರಿಂದ ಬೈಕ್ ಆಟ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ. ಇನ್ನು ಇವನ ಸೈಜಿಗೆ ಬೈಕ್ ಇರಲಿಲ್ಲ ಅಲ್ವಾ, ಹಾಗಾಗಿ ಕಾರಲ್ಲಿ ಕೂರಿಸಿದ್ವಿ. ಇನ್ನು ಅವಳಿಗೆ ಬೈಕಲ್ಲಿ ಕೂತ್ಕೊ, ನಿನಗೆ ಬೈಕ್ ಕಂಫರ್ಟಬಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೈಕಲ್ಲಿ ಕೂಡಿಸ್ತಾ ಇದ್ದೀವಿ. ಸೊ ಬೈಕ್ ರೈಡಿಂಗ್ ಅಂದರೆ ಅವಳಿಗೆ ತುಂಬಾ ಇಷ್ಟ. ಯಾವಾಗಲೂ ಒಂದು ಸ್ಕೂಟಿ ಬೇಕು ಅಂತ ಕೇಳ್ತಾ ಇದ್ಲು. ನೋಡಿ, ಈ ವಯಸ್ಸಿಗೆ ಸ್ಕೂಟಿ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಅದು ತಕ್ಕದಾಗೆ ಸ್ವಲ್ಪ ಅವಳದು ಆಸೆ ಏನಿರುತ್ತಲ್ವ ಅದನ್ನು ಈಗಲೇ ಈಡೇರಿಸ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೂರಿಸಿದ್ದೀವಿ. ಅವಳು ಫುಲ್ ಎಂಜಾಯ್ ಮಾಡ್ತಾಯಿದ್ಲು ಸಖತ್ತಾಗಿ. ಯಾವುದೇ ವಸ್ತು ಕೊಟ್ಟರು ಅದನ್ನು ಎಂಜಾಯ್ ಮಾಡ್ತಾ ಅನುಭವಿಸ್ತಾ ಅದನ್ನು ಕಳೀತಾಳೆ. ಸೊ ಹಾಗಾಗಿ ಅವಳನ್ನು ಯಾವುದೇ ಪ್ಲೇಸಿಗೆ ಕರ್ಕೊಂಡು ಹೋದರೂ ಅದ್ರ ಬಗ್ಗೆ ತಿಳಿಸ್ತಾ ಹೇಳ್ತಾ ನಗಿಸ್ತಾ ಕರ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅವಳು ಕೂಡ ಬೈಕ್ ರೈಡಿಂಗ್ ಹೋಗಿದ್ಲಲ್ವ, ತುಂಬ ಖುಷಿ ಆಯಿತು ಅವಳಿಗೂ ಕೂಡ. ಈ ಎಕ್ಸಿಬಿಷನೆಲ್ಲ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಬಂದೀವಿ ಅಂದಮೇಲೆ ಅವ್ರ ಮನಸ್ಸಿನ ತಕ್ಕ ಹಾಗೆ ಸ್ವಲ್ಪ ಆಟ ಆಡಿಸ್ಬೇಕು. ಅವ್ರಿಗೆ ಆಟ ಆಡಿಸ್ವಿ ಅಂದರೆ ಅವ್ರದ್ದು ಆಸೆ ಏನಿರುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಬೇರೆ ಕಡೆಗೆಲ್ಲ ಹೋದಾಗ ಅವರಿಗೆ ಇಷ್ಟ ಇಲ್ಲದೆ ಇರುವಂಥ ಪ್ಲೇಸಿಗೆಲ್ಲ ಕರ್ಕೊಂಡು ಹೋದಾಗ ಅವರು ತುಂಬ ಬೇಜಾರು ಮಾಡ್ಕೋತಾರೆ. ಮನೆಗೆ ಹೋಗೋಣ ಜಲ್ದಿ, ಇಲ್ಲಿ ನನಗೆ ಮನಸ್ಸು ಬರ್ತಾ ಇಲ್ಲ, ಸೊ ಈ ಥರ ಹೇಳ್ತಾ ಇರ್ತಾರೆ. ಹಾಗಾಗಿ ಅವರನ್ನು ಫಸ್ಟ್ ಖುಷಿ ಪಡಿಸ್ತೀವಿ. ಅದಾದಮೇಲೆ ನಾವು ಬೇಕಾದರೆ ನಮಗೇನು ಇಷ್ಟ ಆಗುತ್ತೋ ಅದನ್ನು ನೋಡ್ಕೊಂಡು ಹೋಗ್ತೀವಿ. ಅಲ್ಲಿ ಅವರಿಗೂ ಕೂಡ ಪೇಷನ್ಸ್ ಇರುತ್ತೆ, ನಮಗೂ ಕೂಡ ನೋಡೋದಕ್ಕೆ ಅವರು ಟೈಮನ್ನು ಕೊಡ್ತಾರೆ. ಅದಕ್ಕಿಂತ ಮುಂಚೆ ಸೊ ಇಲ್ಲೇನಾದರೂ ಸ್ನ್ಯಾಕ್ಸ್ ಇದೆನಾ ಅಂತ ನೋಡಿದ್ವಿ, ಬಟ್ ಅಲ್ಲೇನೂ ಸ್ನ್ಯಾಕ್ಸ್ ಇರಲಿಲ್ಲ. ಇನ್ನು ಎಕ್ಸಿಬಿಷನ್ ಅಂದಮೇಲೆ ಅಲ್ಲಿ ಎಲ್ಲ ಇಟ್ಟಿರ್ತಾರೆ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವಂತೂ ಕುತೂಹಲ ಇದೆ ಏನೆಲ್ಲ ಇಟ್ಟಿರ್ತಾರೆ ಅಂಥೇಳಿ ನೋಡೋದಕ್ಕೆ. ಬನ್ನಿ ಫ್ರೆಂಡ್ಸ್, ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಲ್ವ, ನೀವು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ನೀವು ಕೂಡ ಬಂದು ನೋಡ್ಕೊಳ್ಳಿ, ಪರ್ಚೇಸ್ ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡೋಣ. ಇನ್ನು ನಾವು ಹೋಗುವಂಥ ಪ್ಲೇಸು ಗುಡಿ ಅಪೋಸಿಟೇ ಇರೋದು. ಇನ್ನು ಈ ಎಕ್ಸಿಬಿಷನ್ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಈ ಎಕ್ಸಿಬಿಷನ್ನು ಮೊದಲೆಲ್ಲ ಆಗಿತ್ತು ಅಂತ ಅನಿಸುತ್ತೆ, ಹಾಗಾಗಿ ಇದು ನೆಕ್ಸ್ಟ್ ಟೈಮ್ ಅಂತ ಕೇಳ್ಪಟ್ಟಿದ್ದೆ ನಾನು ಕೂಡ. ಸೊ ಇದು ಎಕ್ಸಿಬಿಷನ್ ಬಂದುಬಿಟ್ಟು ಗುಡಿ ಅಪೋಸಿಟ್ ಮಾಡಿದ್ದಾರೆ.
ಈ ಎಕ್ಸಿಬಿಷನ್ ಎಂಟ್ರೆನ್ಸ್ ನೋಡಿದ್ದೀರಲ್ವ ಯಾವ ರೀತಿ ಮಾಡಿದರು ಅಂತ. ಇನ್ನು ಅದಾದಮೇಲೆ ನಾವು ಕೂಡ ಒಳಗಡೆ ಹೋದ್ವಿ. ಒಳಗಡೆ ಹೋದ್ಮೇಲೆ ತುಂಬ ಶಾಕ್ ಆಯಿತು. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಅಷ್ಟು ನೀಟಾಗಿ ಮಾಡಿದರು. ಅವರವರ ಸೆಕ್ಷನ್ ಪ್ರಕಾರವಾಗಿ ಸಪ್ರೇಟಾಗಿ ಮಾಡಿದರು. ಹಾಗೆ ಅವರು ಎಲ್ಲಿಂದ ಬಂದು ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಮೇಲ್ಗಡೆ ಬೋರ್ಡೆಲ್ಲ ಹಾಕಿದ್ರು. ಸೊ ಯಾದಗಿರಿ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ ಡಿಸ್ಟಿಕ್ ಹೀಗೆ ಹಲವಾರು ಜನರು ಕೂಡ ಬಂದಿದ್ದರು. ಸೊ ಅಲ್ಲಿ ಏನೇನೆಲ್ಲ ಸಿಗುತ್ತೆ, ಇಲ್ಲಿ ಯಾವ್ಯಾವ ಐಟಮ್ಸ್ ಎಲ್ಲ ಹಾಕಿದ್ದಾರೆ ಅನ್ನೋದನ್ನು ಫುಲ್ ಡೀಟೇಲ್ಸ್ ಕೊಡ್ತೀನಿ. ಈ ಎಕ್ಸಿಬಿಷನ್ ಬಂದುಬಿಟ್ಟು ಸರಸ ಮೇಳ 2025ರಲ್ಲಿ ನಡೆಯುತ್ತಿರುವ ಕಲಬುರಗಿಯಲ್ಲಿ ನ್ಯಾಷನಲ್ ಎಕ್ಸಿಬಿಷನ್ ಇದು. ಇಲ್ಲಿ 250ಕ್ಕಿಂತ ಹೆಚ್ಚು ಆರ್ಟಿಫಿಷಿಯಲ್ಗಳನ್ನು ಇಟ್ಟಿದ್ದಾರೆ ಶಾಪ್ಗಳು. ಇನ್ನು 20 ಫುಡ್ ಶಾಪ್ಗಳನ್ನು ಇಟ್ಟಿದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಮುಂದೆ ಹೋಗ್ತಾ ಇದ್ದಾಗೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ, ಫುಲ್ ಡೀಟೇಲ್ಸ್ ಆಗಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಯಾವ್ಯಾವುದು ಶಾಪ್ಗಳೆಲ್ಲ ಇಟ್ಟಿದ್ದಾರೆ ಗೊತ್ತಾ? ಕಿಡ್ಸ್ ಐಟಮ್ಸ್, ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿ ಕೂಡ ಕಿಡ್ಸ್ ಐಟಮ್ಸ್ಗಳನ್ನು ಇಟ್ಟಿದ್ದಾರೆ. ಹಾಗೆ ಚಿಕ್ಕ ಪುಟ್ಟ ಜ್ಯುವೆಲರ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಹಾಗೆ ಹೋಗ್ತಾ ಬಂದುಬಿಟ್ರೆ ಫುಡ್ ಐಟಮ್ಸ್ ಕೂಡ ಇಟ್ಟಿದ್ದಾರೆ. ಅಂದರೆ ಚಿಕ್ಕ ಪುಟ್ಟದು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಹೋಮ್ ರೆಮಿಡೀಸ್, ಆಮೇಲೆ ಹೋಮ್ ಡೆಕೋರೇಷನ್ ಐಟಮ್ಸ್, ಹಾಗೆ ಸಾರೀಸ್ಗಳು ಕೂಡ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಚಿಕ್ಕ ಪುಟ್ಟ ಜ್ಯುವೆಲರೀಸ್ಗಳು ಮತ್ತು ಬ್ಯಾಗ್ಸು, ಆಮೇಲೆ ಹೋಮ್ ಡೆಕೋರೇಷನ್ಗೆ ಬೇಕಾದಂಥ ಐಟಮ್ಸ್ಗಳು, ಹಾಗೆ ಸಾರೀಸ್, ಮೆನ್ಸ್ ವೇರ್, ಕಿಡ್ಸ್ ವೇರ್, ಹೀಗೆ ಹಲವಾರು ರೀತಿಯಾದಂತಹ ಐಟಮ್ಸ್ಗಳೆಲ್ಲ ಇಲ್ಲಿ ಒಂದೇ ಕಡೆ ಇಟ್ಟಿದ್ದಾರೆ. ನೀವು ಕೂಡ ನೋಡಿದ್ರಂದರೆ ನಿಮಗೂ ಕೂಡ ತುಂಬಾ ಇಷ್ಟ ಆಗಿಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಹೋಮ್ ಡೆಕೋರೇಟಿವ್ ಐಟಮ್ಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಇವೆಲ್ಲ ಬಿದಿರು ಇರುತ್ತಲ್ವ, ಬಿದಿರಿಂದ ಮಾಡಿರುವಂಥದ್ದು. ಇವರೆಲ್ಲ ಒಂದೇ ಕಡೆಯಿಂದ ಬಂದಿಲ್ಲ, ಕೊಪ್ಪಳ, ಬೀದರ್, ರಾಯಚೂರು, ಸೊ ಹೀಗೆ ಹಲವಾರು ಡಿಸ್ಟಿಕ್ನಿಂದ ಬಂದು ಇಲ್ಲಿ ಶಾಪ್ಗಳನ್ನು ಹಾಕಿದ್ದಾರೆ. ಆಯಾ ಡಿಸ್ಟಿಕ್ದಲ್ಲಿ ಏನು ಫೇಮಸ್ ಇದೆನೋ ಸೊ ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಎಕ್ಸಿಬಿಷನಲ್ಲಿ ಇಟ್ಟಿರ್ತಾರೆ. ಸೊ ನಮಗೆ ಇಷ್ಟ ಆಯಿತು ಅಂದರೆ ನಮ್ಮ ರೇಟ್ಗೆ ನಾವು ತೊಗೊಳ್ಳುವಂತಹ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಐಟಮ್ಸ್ ಇತ್ತು ಅಂದರೆ ತೊಗೋಬೋದು. ಇಲ್ಲದೆ ಹೋದರೆ ನೋಡ್ಕೊಂಡು ಕೂಡ ಹೋಗ್ಬೋದು, ತೊಗೊಳ್ಳೇಬೇಕು ಅಂತೇನಿಲ್ಲ. ಸೊ ನಾನು ಕೂಡ ನೋಡ್ಕೊಂಡು ಹೋದರೆ ಅಂತ ಹೇಳಿ ಬಂದಿದ್ದೆ. ಬಟ್ ನನಗಂತೂ ಇಲ್ಲಿ ಕೆಲವೊಂದು ಐಟಮ್ಸ್ಗಳು ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಕೂಡ ಕೆಲವೊಂದು ಐಟಮ್ಸನ್ನು ಪರ್ಚೇಸ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಏನೆಲ್ಲ ತೊಗೋತೀನಿ. ಹಾಗೆ ಈ ನಮ್ಮ ಕಡೆ ರೇಟಿಗೂ ಆ ಕಡೆ ರೇಟಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕೂಡ ನನಗೂ ಗೊತ್ತಾಗುತ್ತೆ. ಏನು ಮಾಡ್ತೀವಿ ಅಂದರೆ ಕೆಲವೊಂದು ಕಡೆ ಹೋಗಿರ್ತೀವಲ್ವ, ಸೊ ನೋಡಿದ ತಕ್ಷಣ ತೊಗೊಂಡ್ಬಿಡ್ತೀವಿ. ಈ ಥರ ರೇಟ್ಗಳನ್ನು ನಾವು ನೋಡೋದೇ ಇಲ್ಲ. ಹಾಗಾಗಿ ನಮಗೂ ಕೂಡ ಗೊತ್ತಾಗುತ್ತೆ, ಸೊ ನಮ್ಮ ಕಡೆನೇ ಬೆಟರ್ ಇದೆ ಅಥವಾ ಅವ್ರ ಕಡೆ ತುಂಬ ಕಾಸ್ಟ್ಲಿ ಇದೆನಾ ಅಂಥೇಳಿ. ಹಾಗಾಗಿ ನಾನು ಕೂಡ ಕೆಲವೊಂದು ಐಟಮ್ಸ್ಗಳನ್ನು ನೋಡ್ತಾ ಇದ್ದೆ, ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ನೋಡ್ತಾ ಇದ್ದೀನಿ. ಅಮ್ಮು ಕೂಡ ಬಳೆ ನೋಡಬೇಕು ಅಂತ ಅಂದ್ಕೊಂಡು. ಸೊ ಅವಳಂತೂ ತುಂಬಾ ಖುಷಿ ಆಗಿಬಿಟ್ಟಿದ್ಲು. ಈ ಎಕ್ಸಿಬಿಷನ್ ಫುಲ್ ಲೇಡೀಸ್ ಆಗಿರೋದ್ರಿಂದ ಅವಳಿಗೆ ಬೇಜಾರು ಅನ್ನೋದು ಆಗ್ತಾ ಇರಲಿಲ್ಲ. ಎಲ್ಲನೂ ಟ್ರೈ ಮಾಡಬೇಕು, ಎಲ್ಲನೂ ಒಂದು ಸಾರಿ ನಾನು ಕೂಡ ಹಾಕ್ಕೊಂಡು ನೋಡಬೇಕು, ತೊಗೋಬೇಕು ಅಂಥೇಳಿ ಅವಳಿಗೂ ಕೂಡ ಇಷ್ಟ ಆಗ್ತಾಯಿತ್ತು. ಅವಳು ಕೂಡ ನನ್ನ ಜೊತೆ ಕಂಫರ್ಟಬಲ್ ಆಗಿ ಸೆಲೆಕ್ಷನ್ ಮಾಡ್ತಾಯಿದ್ಲು. ಕಲರ್ ಅಂತೂ ತುಂಬ ಚೆನ್ನಾಗಿ ಅವಳು ಸೆಲೆಕ್ಷನ್ ಮಾಡ್ತಾಳೆ. ಹಾಗಾಗಿ ಇಲ್ಲಿ ಕಲರ್ ಹೋಗಲ್ಲ ಅಂತ ಹೇಳಿದ್ರಲ್ವ, ಕೆಲವೊಂದು ಬ್ರಾಸ್ಲೆಟ್ಗಳನ್ನು ಚೆಕ್ ಮಾಡ್ತಾಯಿದ್ದೆ. ಸೊ ನೋಡಿದ್ರೆ ಗೊತ್ತಾಗುತ್ತಲ್ವ, ತುಂಬ ಚೆನ್ನಾಗಿದೆ ಅಲ್ವಾ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಈ ಚಿಕ್ಕ ಪುಟ್ಟ ಸೆಲೆಕ್ಷನ್ ಮಾಡಬೇಕಾದ್ರೂ ನಮ್ಮ ಯಜಮಾನ್ರನ್ನ ಕೇಳೇ ಸೆಲೆಕ್ಷನ್ ಮಾಡ್ತೀವಿ. ಒಂದು ಸಾರಿ ಅದನ್ನು ತೊಗೊಂಡ್ಮೇಲೆ ಹಾಕ್ಕೊಳ್ಬೇಕು, ಸುಮ್ಮನೆ ತೊಗೊಂಡು ಹಾಗೆ ಇಡೋ ಹಾಗಿದ್ರೆ ತೊಗೊಳಕ್ಕೆ ಹೋಗಬೇಡ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಕಾಸ್ಟ್ಲಿ ಇರುತ್ತಲ್ವ ಒಂದೊಂದು ಸಾರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಅವ್ರನ್ನ ಕೇಳಿಬಿಟ್ಟು ನೋಡಿ ಪರ್ಚೇಸ್ ಮಾಡ್ತಾಯಿದ್ವಿ. ಇನ್ನು ಕಿಡ್ಸ್ ಐಟಮ್ಸ್ ಅಂತೂ ತುಂಬಾ ಸಖತ್ತಾಗಿತ್ತು. ಇದೆಲ್ಲ ವುಡ್ ವರ್ಕಿಂದ ಮಾಡಿರೋದು, ಅಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇನ್ನು ಮಕ್ಕಳಿಗೆ ಆಟ ಆಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಮ್ಮಮ್ಮು ಅಂತೂ ಯಾವತ್ತು ತೊಗೋಬೇಕು ಯಾವತ್ತು ಬಿಡಬೇಕು ಅಂತೇಳಿ ನೋಡ್ತಾ ಇದ್ಲು. ಇನ್ನು ರೇಟ್ ಬಂದುಬಿಟ್ರೆ ತುಂಬ ಕಾಸ್ಟ್ಲಿ ಇತ್ತು, 350, 450. ಚಿಕ್ಕ ಪುಟ್ಟದೆಲ್ಲ ಕಡಿಮೆ ರೇಟ್ ಇರುತ್ತೆ. ಇನ್ನು ಈ ಥರ ಕಾರ್ಗಳಾಗಿರ್ಬೋದು, ಕೆಲವೊಂದು ಹೊಸದು ಐಟಮ್ಸ್ಗಳಾಗಿರ್ಬೋದು ತುಂಬ ಕಾಸ್ಟ್ಲಿ ಇತ್ತು. ಬಟ್ ನಾನು ಅಲ್ಲಿ ಅದನ್ನೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ.
ಬಟ್ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ತೊಗೊಂಡಿದ್ದೀನಿ, ಏನು ಪರ್ಚೇಸ್ ಮಾಡಿದ್ದೀನಿ ಅಂತ. ಇಲ್ಲಿ ಬಂದುಬಿಟ್ರೆ ಸ್ನ್ಯಾಕ್ಸ್ ಐಟಮ್ಸ್, ಮನೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು, ಎಲ್ಲ ಐಟಮ್ಸ್ಗಳು. ಇನ್ನು ಖಾರ ನಾವು ಯೂಸ್ ಮಾಡ್ತೀವಲ್ವ, ಖಾರದಲ್ಲಿ ತುಂಬಾ ಡಿಫ್ರೆಂಟ್ಸ್ ಕಲರ್ಸ್ಗಳಲ್ಲಿ ಖಾರಗಳಿತ್ತು ಅಡುಗೆ ಹಾಕೋದು. ಅಂದರೆ ಖಾರ ಒಂದೇ ಇರುತ್ತೆ, ಬಟ್ ಅದರದ್ದು ಟೇಸ್ಟು, ಘಮ, ಸ್ಮೆಲ್ಲು ಒಂಥರ ಗ್ರೀನ್ ಖಾರ, ರೆಡ್ಡು, ಆಮೇಲೆ ಈ ಥರ ಡಿಫ್ರೆಂಟ್ ಖಾರಗಳನ್ನೆಲ್ಲ ರೆಡಿ ಮಾಡಿದರು. ಹಾಗೆ ಇಲ್ಲಿ ಸ್ವಲ್ಪ ನಾವು ಈ ಥರ ಸಂಡಿಗೆ ಹಪ್ಪಳಗಳನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ವಿ. ಆಲ್ರೆಡಿ ಸ್ವಲ್ಪ ಕರೆದಿಟ್ಟಿರ್ತಾರೆ, ನಮಗೆ ಟೇಸ್ಟಿಗೆ ಅಂತೇಳಿ ಸ್ವಲ್ಪ ಕೊಡ್ತಾರೆ. ಇನ್ನು ಇದರಲ್ಲಿ ನಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೋಡಿ ತೊಗೋಬೋದು. ಹಪ್ಪಳಗಳಂತಂದರೆ ಈಗ ಮನೆಯಲ್ಲಿ ಯೂಸ್ ಮಾಡ್ತೀವಲ್ವ, ರವುದು, ಸಾಬುದಾನಿದು, ಆಮೇಲೆ ರಾಗಿದು, ಈ ಥರ ಡಿಫ್ರೆಂಟ್ ಟೈಪ್ನಲ್ಲಿ ಹಪ್ಪಳಗಳಿದ್ದು ಹೋಮ್ ರೆಮಿಡಿ, ಅಂದರೆ ಮನೆಯಲ್ಲೇ ಮಾಡಿರೋದು ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಒಂದು 2-3 ಪೀಸ್ಗಳನ್ನು ನಾವು ತೊಗೊಂಡಿದ್ದೀವಿ. ಜಾಸ್ತಿ ಏನು ತೊಗೊಂಡಿಲ್ಲ, ಬಟ್ ಟ್ರೈ ಮಾಡಬೇಕಲ್ವ, ಟ್ರೈ ಮಾಡೋ ತನಕ ಜಾಸ್ತಿ ತೊಗೊಳ್ಬೇಕು ಹೋಗಬಾರ್ದು. ಹಾಗಾಗಿ ಒಂದು 2 ಐಟಮ್ಸ್ಗಳನ್ನು ತೊಗೊಂಡಿದ್ದೀವಿ ಅಷ್ಟೇ. ಇನ್ನು ಈ ಥರ ಎಕ್ಸಿಬಿಷನ್ ಬಂದಾಗ ಹಾಗೆ ಹೋಗಬಾರ್ದು, ಯಾಕಂದರೆ ಎಲ್ಲಿಲ್ದೋ ಬಂದು ಈ ಥರ ಶಾಪ್ಗಳನ್ನು ಹಾಕಿ ಸೇಲಿಗಂತ ಇಟ್ಟಿರ್ತಾರೆ. ಇನ್ನು ಬಂದವರೆಲ್ಲ ಈ ಥರ ನೋಡ್ಕೊಂಡು ಹೋದರೆ ಅವ್ರಿಗೆ ಕೂಡ ಲಾಭ ಆಗಬೇಕಲ್ವ, ಹಾಗಂತ ಹೇಳ್ತಾ ಇದ್ರು ನಮ್ಮ ಯಜಮಾನರು. ಹೌದು ಅಂತ ಅನ್ನಿಸ್ತು ನನಗೂ ಕೂಡ. ಬಂದು ನೋಡ್ಕೊಂಡು ಹೋಗೋದಕ್ಕಿಂತ ಈ ಥರ ಒಂದು 2-3 ಐಟಮ್ಸ್ಗಳನ್ನು ತೊಗೊಂಡು ನಾವು ಕೂಡ ಟೇಸ್ಟ್ ಮಾಡಿದಾಗ ಆಗುತ್ತೆ, ಅವ್ರಿಗೂ ಕೂಡ ಖುಷಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ಎಕ್ಸಿಬಿಷನ್ ಅಂತ ಇಟ್ಟಾಗ ಅವರು ಕೂಡ ಬಂದು ಈ ಥರ ಹೊಸದು ಐಟಮ್ಸ್ಗಳನ್ನು ತೋರಿಸ್ತಾರೆ. ನೀವು ಯಾರೂ ತೊಗೊಳ್ದೇ ಇದ್ದರೆ ಅವರು ನೆಕ್ಸ್ಟ್ ಟೈಮ್ ಹೇಗೆ ಬರ್ತಾರೆ ಅಂತ ಕೂಡ ಹೇಳ್ತಾಯಿದ್ರು. ಅದು ಕೂಡ ನಿಜನೇ ಅಲ್ವಾ. ಹಾಗಾಗಿ ನಾನು ಕೂಡ ಕೆಲವೊಂದು ಪರ್ಚೇಸನ್ನು ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಪರ್ಲ್ದು ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಓಲೆ, ಸರ, ಆಮೇಲೆ ಜುಮ್ಕಿ, ಈ ಥರದ ಐಟಮ್ಸ್ಗಳೆಲ್ಲ ಬಂದಿತ್ತು. ಸೊ ಇಲ್ಲಿ ಕೂಡ ಕೆಲವೊಂದು ನೋಡಿದ್ದೀನಿ, ಬಟ್ ನನಗಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಚೆನ್ನಾಗಿದೆ, ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ನಾನು ತೊಗೊಳ್ಳಿಲ್ಲ, ಕೆಲವೊಂದು ಅಷ್ಟೇ ತೊಗೊಂಡಿದ್ದೀನಿ. ಅಂದರೆ ಈ ಥರದ್ದು ಶಾಪ್ಗಳು ಇನ್ನೂ ಸುಮಾರು ಇರುತ್ತೆ. ಒಂಥರ ಶಾಪ್ ಇದ್ದಾಗೆ ಮತ್ತೊಂದು ಥರ ಶಾಪಲ್ಲಿ ಬೇರೆ ಬೇರೆ ಡಿಸೈನ್ ಇರುತ್ತೆ. ಸೊ ಅಲ್ಲಿ ನಾನು ಕೆಲವೊಂದು ಐಟಮ್ಸ್ಗಳನ್ನು ತೊಗೊಂಡಿದ್ದೀನಿ. ಇನ್ನು ಇಲ್ಲಿ ಬಂದುಬಿಟ್ರೆ ಮನೆಗೆ ಬೇಕಾದಂತಹ ಉಪ್ಪಿನಕಾಯಿಗಳು, ಆಮೇಲೆ ಸೊ ಈ ಥರ ಇಟ್ಟಿದ್ರು. ಇಲ್ಲಿ ಕೂಡ ನೋಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು, ಬಟ್ ಪರವಾಗಿಲ್ಲ. ಇನ್ನು ಇಷ್ಟು ಕಡೆ ಸಿಕ್ಕಾಪಟ್ಟೆ ತಿರುಗಾಡಿದ್ವಲ್ವ, ಕಾಲು ಕೂಡ ತುಂಬಾ ನೋಯ್ತಾ ಇತ್ತು. ಯಾಕಂದರೆ 250s ಇದೆ ಶಾಪ್ಗಳು, ಅದನ್ನೆಲ್ಲ ಹೋಗಿ ಬಂದುಬಿಟ್ಟು ಕಾಲು ಸಿಕ್ಕಾಪಟ್ಟೆ ನೋಯ್ತಾ ಇತ್ತು. ಇನ್ನು ಅದಾದಮೇಲೆ ಫುಡ್ ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಬಂದುಬಿಟ್ರೆ ಈ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಸರಸ ಮೇಳ. ಸೊ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಕೌಶಲ್ಯ ದೇಗುಲ ಅಂದರೆ ಏನಾದರೂ ಡಿಸ್ಕಸ್ ಮಾಡ್ತಾಯಿದ್ರು ಏನೋ, ಇಲ್ಲಿ ಕೂಡ ನಡೀತಾ ಇತ್ತು ಅಂತ ಅನಿಸುತ್ತೆ. ಬಟ್ ನಾವು ಹೋಗಿರೋದು ಸ್ವಲ್ಪ ಲೇಟ್ ಮಾಡಿ ಹೋಗಿರೋದ್ರಿಂದ ಸೊ ಅಲ್ಲಿ ಯಾರೂ ಇರಲಿಲ್ಲ. ಇನ್ನು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಮೇಲೆ ಇನ್ನು ಫುಡ್ಡು ಟೇಸ್ಟ್ ಮಾಡೋಣ ಅಂಥೇಳಿ ಇಲ್ಲಿ ಹೋಗ್ತಾ ಇದ್ದೀವಿ. ಈ ಕಡೆ ಬಂದುಬಿಟ್ರೆ ಫುಡ್ ಐಟಮ್ಸ್, ನಿಮಗೆ ಯಾವ ವೆರೈಟಿನಲ್ಲಿ ಫುಡ್ ಬೇಕೋ ಅದನ್ನೆಲ್ಲ ಮಾಡಿದರು. ಅಂದರೆ ಅವರಿಗೆ ಏನು ಇಷ್ಟ ಆಗುತ್ತಲ್ವ, ಈಗೆಲ್ಲ ಏನೆಲ್ಲ ನಡೀತಾ ಇದೆ ಫುಡ್ಡಲ್ಲಿ ಹೊಸದು ಟೇಸ್ಟು ಅಂತ ಮಾಡ್ತಾಯಿದ್ರು. ಇನ್ನು ಡಿಫ್ರೆಂಟ್ ಟೈಪ್ಸ್ನಲ್ಲಿ ಕೂಡ ಫುಡ್ಗಳನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅವ್ರವ್ರ ಶಾಪ್ನಲ್ಲಿ ಏನೇನು ಫುಡ್ ಮಾಡ್ತಾರೆ ಅದನ್ನೆಲ್ಲ ಈ ಥರ ಒಂದು ಚಾರ್ಟ್ ಮಾಡಿ ಹಾಕಿರ್ತಾರೆ. ಆ ಚಾರ್ಟ್ ನೋಡಿಬಿಟ್ಟು ನಾವು ಅದಾದಮೇಲೆ ಫುಡ್ ಆರ್ಡರ್ ಮಾಡಬೇಕು. ಇನ್ನು ನಾನ್ ವೆಜ್ ತಿನ್ನೋರಾದರೆ ಆ ಕಡೆ ಇಟ್ಟಿದ್ರು, ಆಮೇಲೆ ವೆಜ್ ತಿನ್ನೋರಿಗೆ ಈ ಕಡೆ ಇಟ್ಟಿದ್ರು. ಸೊ ಹಾಗಾಗಿ ನಾವು ಕೂಡ ಕೆಲವೊಂದು ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದ್ದೀವಿ. ಇನ್ನು ನಾನಂತೂ ಇನ್ನು ಫುಡ್ ಐಟಮ್ಸ್ ಎಲ್ಲ ಒಂದು ಸಾರಿ ಚೆಕ್ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸಿದ್ದು, ನಾನು ತಿನ್ನೋಂಥದ್ದು ಅಂತ ಅನಿಸಿದ್ದು ಅಂದರೆ ನೀರು ದೋಸೆ ಆರ್ಡರ್ ಮಾಡಿದ್ವಿ. ಸೊ ನೀರು ದೋಸೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ನೀರು ದೋಸೆ ತಿಂತಾ ಇರೋದು. ಮಂಗಳೂರಲ್ಲಿ ಇದು ಫೇಮಸ್ ಅಲ್ವಾ, ಹಾಗಾಗಿ ಮಂಗಳೂರಿಗೆ ಹೋಗಿ ನಾವು ನೀರು ದೋಸೆ ತಿನ್ನೋದಕ್ಕಿಂತ ಸೊ ಇಲ್ಲೇ ತಿನ್ನೋಣ, ಇಲ್ಲಿಗೆ ಬಂದಿದೆಯಲ್ಲ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದ್ವಿ. ಇನ್ನು ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನನಗಂದ್ರೂ ತುಂಬಾ ಇಷ್ಟ ಆಯಿತು. ನಾವು ಆಬ್ವಿಯಸ್ಲಿ ಎಲ್ಲ ದೋಸೆಗಳೆಲ್ಲ ಮಾಡ್ತೀವಲ್ವ, ಸೊ ಅದಕ್ಕಿಂತನೂ ತುಂಬಾ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇದು ದೋಸೆ ಬಂದುಬಿಟ್ಟು ಮಕ್ಕಳಿಗೆ, ಚಿಕ್ಕ ಪುಟ್ಟ ಮಕ್ಕಳಿಗೆ ತಿನ್ನಿಸಿದ್ರೆ ತುಂಬ ಟೇಸ್ಟಾಗಿರುತ್ತೆ.
ಅಷ್ಟು ಸ್ಮೂತಾಗಿತ್ತು. ಇನ್ನು ಅದ್ರ ಕಾಂಬಿನೇಷನ್ ಆಗಿ ಕಡಲೆಕಾಳದ್ದು ಸಾರನ್ನ ಮಾಡಿ ಕೊಟ್ಟಿದ್ದರು. ಅದರಲ್ಲಿ ಸಖತ್ತಾಗಿತ್ತು. ನಾನು 1 ಪ್ಲೇಟ್ ತಿನ್ನೋದು 2 ಪ್ಲೇಟ್ ತಿಂದಿದ್ದೆ. ನಮ್ಮಮ್ಮ ಕೂಡ 1 ಪ್ಲೇಟ್ ಟೇಸ್ಟ್ ಮಾಡಿ ಅದಾದಮೇಲೆ ಮತ್ತೊಂದು ಪ್ಲೇಟ್ ತಿಂದಳು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೀವು ಕೂಡ ಎಲ್ಲಾದರೂ ಹೊರಗಡೆ ಹೋದರೆ ಈ ದೋಸೆನೂ ಕೂಡ ಆರ್ಡರ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಫುಡ್ ಅಪೋಸಿಟ್ ಬಂದುಬಿಟ್ರೆ ಇಲ್ಲೆಲ್ಲ ಫಂಕ್ಷನ್ ನಡೀತಾ ಇತ್ತು. ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಕೌಶಲ್ಯಗಳು, ಹಾಗೆ ಡ್ಯಾನ್ಸು, ಸೊ ಇದನ್ನೆಲ್ಲ ಕೂಡ ಮಾಡಿಸ್ತಾಯಿದ್ರು. ನಾವು ಕೂಡ ಅಲ್ಲೇ ಕೂತ್ಕೊಂಡಿದ್ವಲ್ವ, ಅಲ್ಲಿಂದನೇ ನೋಡಿದ್ವಿ. ಇನ್ನೂ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹತ್ರಕ್ಕೆ ಹೋಗಿ ನೋಡೋಣ ಯಾವ ಥರ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಲಂಬಾಣಿ ಜನರು ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗಾಗಿ ತುಂಬ ಚೆನ್ನಾಗಿದೆ ಅಲ್ವಾ. ಎಷ್ಟೊಂದು ಜನ ಎಲ್ಲ ಸೇರಿಬಿಟ್ಟಿದ್ರು. ಎಲ್ಲರೂ ಅಲ್ಲಿ ಫುಡ್ ಆರ್ಡರ್ ಮಾಡೋದು, ಅಲ್ಲಿ ತಿನ್ಕೋತಾ ಇದನ್ನು ನೋಡಿಕೊಂಡು ತಿನ್ಕೊಂಡು ಕೂತ್ಕೊಂಡಿದ್ರು. ಸೊ ಹಾಗಾಗಿ ನಾವು ಕೂಡ ಮಸ್ತ್ ಮಜಾ ಎಂಜಾಯ್ ಮಾಡಿದ್ವಿ ಇವತ್ತಿನ ಡೇ ಅಂತ ಹೇಳ್ಬೋದು. ಇನ್ನು ನಾನ್ ವೆಜ್ ತಿನ್ನೋರಿಗೂ ಕೂಡ ಈ ಕಡೆ ಸಪ್ರೇಟಾಗಿ ಐಟಮ್ಸ್ಗಳನ್ನು ಇಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ಆರ್ಡರ್ ಕೂಡ ಮಾಡಿಕೊಂಡು ತಿನ್ಬೋದು. ಜ್ಯೂಸ್ ಕೂಡ ಇಟ್ಟಿದ್ದಾರೆ. ಜ್ಯೂಸ್ ಟೇಸ್ಟ್ ಮಾಡೋರು ವೆರೈಟಿ ಜ್ಯೂಸ್ನಲ್ಲಿ ಹೇಳಿಬಿಟ್ಟು ಮಾಡಿಸ್ಕೊಂಡು ಕುಡಿಬೋದು. ಸೊ ಆ ಥರ ಕೂಡ ಇಟ್ಟಿದ್ದಾರೆ. ಇನ್ನು ಅದಾದಮೇಲೆ ಅಮ್ಮ ಕೂಡ ಕೆಲವೊಂದು ಐಟಮ್ಸನ್ನು ತೊಗೊಳ್ಬೇಕು ಅಂಥೇಳಿ ಇಲ್ಲಿ ಬಂದಿದ್ವಿ. ಇದು ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಸೌಂಡ್ ಬರುತ್ತೆ. ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ವಾ. ಇದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು ಸೌಂಡ್ನಲ್ಲಿರುವಂಥದ್ದು ಎಲ್ಲ ಇತ್ತು. ಮೌತಾರ್ನ್ ಇತ್ತು. ಹೀಗೆ ವೆರೈಟಿ ಇದೆ ಅಂತಲ್ಲ, ನಾವು ಏನೆಲ್ಲ ನೋಡಿರೋದಿಲ್ಲ ಕೆಲವೊಂದು ಟೈಮ್ನಲ್ಲಿ ಅದನ್ನೆಲ್ಲ ಇಲ್ಲಿ ಇಟ್ಬಿಟ್ಟಿದ್ರು ಪ್ರದರ್ಶನಕ್ಕೆ. ಸೊ ನೋಡಿದ್ರೆ ತುಂಬ ಸುಸ್ತಾಗುವಷ್ಟು ಇಟ್ಟಿದ್ರು. ಸೊ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ. ಹಾಗೆ ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಬೇರೆ ಆಯ್ತಲ್ವ. ಸೊ ಹಾಗಾಗಿ ಇನ್ನೊಂದು ರೌಂಡ್ ಹೋಗಿಬಿಟ್ಟು ಇನ್ನು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಒಂದು ಸೀರೆ ತೋರಿಸಿದ್ನಲ್ವ, ಅದ್ರದ್ದು ಕುಚ್ಚು ನಾನು ರೆಡಿ ಮಾಡಿರಲಿಲ್ಲ. ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಹಾಕಿದ್ದೀನಿ, ಸಿಂಪಲ್ ಆಗಿದೆ. ಬಟ್ ಇದನ್ನೇ ಇಷ್ಟಪಟ್ಟು ಹಾಕಿದ್ದೀನಿ. ಇನ್ನು ಸೆಂಟ್ರಲ್ಲಿ ಗ್ರೀನ್ ಕಲರ್ನಲ್ಲಿ ಕುಚ್ಚು ಬರುತ್ತೆ. ಸೊ ಈ ಥರ ಕಾಣಿಸ್ತಾ ಇದೆ. ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಇದನ್ನು ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ನೋಡೋದಕ್ಕೆ ಯಾವ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.